ಥ್ಯಾಂಕ್ ಯು ಗುರುಗಳೇ, ಸೂಪರ್ ಆಗಾಡ್ದೆ. ಅಕ್ಕ ಒಂದು ಮಾತು ಹೇಳ್ಬೇಕು ಅನ್ಕೊಂಡಿದ್ದೀನಿ, ಅದು ನಮ್ಮ ಹಳ್ಳಿ ಬಗ್ಗೆ. ನನ್ನ ಊರು ಇರೋದು ಬಳ್ಳಾರಿಲಿ, ಆದ್ರೆ ನಮ್ಮ ಸ್ವಂತ ಹಳ್ಳಿ ಅಂದ್ರೆ ಗೋನಾಳ್ ಗ್ರಾಮ. ಅಲ್ಲಿ ಜನ ತುಂಬಾ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಮೆಗಾ ಆಡಿಷನ್ ಟೈಮಲ್ಲಿ ನಾನು 10 ಸೆಕೆಂಡಲ್ಲಿ ಸೆಲೆಕ್ಟ್ ಆಗಿದ್ದೀನಿ, ವಿಶೇಷ ಪ್ರತಿಭೆ ಅಂತ ಅವ್ರು ತಿಳ್ಕೊಂಡು ಊರಲ್ಲೇ ಒಂದು ದೊಡ್ಡ ಅಂದ್ರೆ ಟೆಂಟ್ ಸ್ಕ್ರೀನ್ ಅಂತಾರಲ್ವಾ, ಆ ತರ ಹಾಕ್ಸಿ ಇಡೀ ಊರ್ ಜನನೇ ಒಂದ್ ಕಡೆ ಸೇರಿ ಆ ತರ ಎಲ್ಲ ಮಾಡಿದ್ದಾರೆ ಅಕ್ಕ. ಅದೆಲ್ಲ ಪ್ರೋಗ್ರಾಮ್ ನೋಡಿದಾರೆ. ಹೌದು ಹೌದು, ಟಿವಿ ಸ್ಕ್ರೀನ್ ಅಲ್ಲಿ ಹಾಕಿ ತೋರಿಸಿದ್ದಾರೆ. ಆಮೇಲೆ ಅಲ್ಲಿ ನಮ್ಮ ಊರಲ್ಲಿ ಹಾರ್ಮೋನಿಯಂ ತಯಾರು ಮಾಡ್ತಾರೆ, ಎಲ್ಲಾ ಊರಲ್ಲೂ ಮಾಡ್ತಾರೆ. ಅವ್ರ ಹೆಸರು ಬಸವರಾಜ್ ಸರ್ ಅಂತ. ಅವರು ಒಳ್ಳೆ ಹಾರ್ಮೋನಿಸ್ಟು. ಊರ್ ಜನಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಏನ್ ಊರ್ ಹೆಸರೇನು? ಮೋಕಗೋನಾಳು ಗ್ರಾಮ. ಆ ಊರಿನ ಎಲ್ಲಾ ಜನತೆಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ ಪ್ರೋಗ್ರಾಮ್ನ ನೀವು ಸ್ಕ್ರೀನ್ ಕಟ್ಟಿಸ್ಬಿಟ್ಟು ಎಲ್ರಿಗೂ ತೋರಿಸಿದಾರಲ್ಲ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಯಲಕ್ಷ್ಮಿ. ಯಾವುದೇ ಹಳ್ಳಿ ಆರ್ಕೆಸ್ಟ್ರಾ ಅಂದ್ರೆ ಈ ಹಾಡಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗದೇ ಇಲ್ಲ. ಈ ಹಾಡು ಬಂದ್ರೆ ಆರ್ಕೆಸ್ಟ್ರಾ ಮುಗೀತು ಅಂತ ಅರ್ಥ. ಈ ಒಂದು ಹಾಡು ನಿಮ್ಮನ್ನ ಅಲ್ಲಿಂದ ಕರೆಸ್ತಲ್ಲ, ಎಷ್ಟು ಚೆನ್ನಾಗಿ ಆಕಾಶ್ ಹಾಡಿರ್ಬೋದು ಅಲ್ವಾ? ಅದರಲ್ಲೂ VP ಸರ್ ಕ್ಯಾರೆಕ್ಟರ್ ಆಗ್ಬಿಟ್ರು ಅವರು. ಹೇಳಿ VP ಸರ್. ಅಣ್ಣ ಏನ್ ಚೆನ್ನಾಗಿ ಹಾಡಿದಿ ಅಣ್ಣ ನೀನು ಇವತ್ತು. ನನಗೆ ಭಾಳ ಇಡ್ಸಿದ್ಯಾ ಗೊತ್ತಾ ಗೊತ್ತಾ ಕಿಡದಿ. ಅದು ಎಷ್ಟು ಕ್ವಾಂಟೈಸ್ಡ್ ಆಗಿ ಹಾಡ್ದಾಗ ಗೊತ್ತಾ, ಅದು ಅಷ್ಟು ಟೈಟ್ ಆಗಿತ್ತು. ಭಾಳ ಚೆನ್ನಾಗಿತ್ತು ಎಲ್ಲ ಒಟ್ಟಾರೆ ಸೂಪರ್. ಒಂದು ಕಡೆ ಏನೋ ಉತ್ತಮ ಆಹಾ ವಾ 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 ವಾ, ಅದ್ಭುತ ಮಗು, ಫ್ಯಾಂಟಾಸ್ಟಿಕ್. ಧನ್ಯಾಜಿ. ಎಷ್ಟೇ ಸಾಂಗ್ಸ್ ಬಂದ್ರು, ಎಷ್ಟೇ ಪಿಕ್ಚರ್ಗಳು ಬಂದ್ರು, ಎಷ್ಟೇ ಹಿಟ್ ಸಾಂಗ್ಸ್ ಬಂದ್ರು, ಈ ಲೆವೆಲ್ಗೆ ಒಂದು ಮಾಸ್ ಹಿಟ್ ಸಾಂಗ್ ಕರ್ನಾಟಕದಲ್ಲಿ ಬಂದೇ ಇಲ್ಲ, ಮುಂದಕ್ಕೆ ಬರೋದು ಇಲ್ಲ. ಏನಕ್ಕೆ ಅಂತ ಕೇಳಿದ್ರೆ ನೋಡಿ, ಈ ವಯಸ್ಸಿಂದ ಆ ವಯಸ್ಸಿನವರು ನಿಂತ್ಕೊಂಡು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ರು ಈ ಹಾಡು ಬಂದಿದ ತಕ್ಷಣ. ಅದು ಈ ಹಾಡಿನ ಪವರು. ಸೂಪರಾಗಿ ಹಾಡಿದ, ಸೂಪರಾಗಿ ಹಾಡ, ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಅಲ್ಲಿಂದ ಮೇಡಮ್ ಅಂತೂ ನೆಕ್ಸ್ಟ್ ಲೆವೆಲ್ ಡ್ಯಾನ್ಸು. ನಮ್ಮ ಅನುಷ್ಕಾ ಅಂತೂ ನೀನು ಹಾಡಕ್ಕೆ ಹುಟ್ಟಿಲ್ಲ, ಆಡಕ್ಕೆ ಹುಟ್ಟಿ. ಹೋಗಮ್ಮ ನಿನ್ನ ಫ್ರೆಂಡ್ ಜೊತೆ ಕೂತ್ಕೋ, ಒಬ್ಳೆ ಕರೆಕ್ಟ್ ಆಗಿರೋದು ಇಲ್ಲಿ. ಗುರುಗಳೇ. ಆಕಾಶು ಸೂಪರ್ ಡೂಪರ್ ಆಗಿತ್ತಪ್ಪ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಳಿದ ಹಾಗೆ ಈ ಸಾಂಗು ಒಂದು ಇಡೀ ಡಿಶ್ಗೆ ಉಪ್ಪು ಎಷ್ಟು ಬೇಕೋ ಆ ಥರ ಒಂದು ಕಾನ್ಸರ್ಟ್ಗೆ ಈ ಸಾಂಗ್ ಉಪ್ಪು ಥರ. ಆ್ಯಕ್ಚುಲಿ ಈ ಸಾಂಗ್ ಇಲ್ಲದೆ ಒಂದು ಕಾನ್ಸರ್ಟ್ಗೆ ಮುಕ್ತಾಯ ಇಲ್ಲ, ಮುಕ್ತಿ ಇಲ್ಲ. ಆ್ಯಕ್ಚುಲಿ ಅಂತಹ ಒಂದು ಹಾಡು, ಟೈಮ್ಲೆಸ್ ಮಾಸ್ ಹಿಟ್ ಹಾಡು. ಸೊ ಅದಕ್ಕೆ ಅದನ್ನ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರೂ ಸೇರಿ ಒಂದು ನಿರ್ಧಾರ ತಗೊಂಡು ಇಲ್ಲಿ ಬಂದ್ಬಿಟ್ವಿ. ಎಕ್ಸಲೆಂಟ್, ವೆರಿ ವೆಲ್ ಸಂಗ್, ವೆರಿ ವೆಲ್. ಎಫರ್ಟ್ಲೆಸ್ ಸಿಂಗ್, ಎಫರ್ಟ್ಲೆಸ್ ಸಿಂಗಿಂಗ್. ನಾವೆಲ್ಲರೂ ಈ ಹಳ್ಳಿ ರೌಂಡಲ್ಲಿ ಹಾಡಿದ್ವಿ, ಕುಣಿದ್ವಿ, ಮಜಾ ಮಾಡಿದ್ವಿ. ಇವತ್ತು ನಿಜವಾಗ್ಲೂ ಈ ಹಳ್ಳಿಗೆ ಕಳೆ ಕಟ್ಟದಂತ ನಮ್ಮ ಜೂರಿ ಯಾಕೆ ಅಲ್ಲೇ ಇಂದ ಒಂದೆರಡು ಸ್ಟೆಪ್ ಹಾಕ್ಬಾರ್ದು ಅಂತ. 3, 2, 1 ಮ್ಯೂಸಿಕ್. ಬರ್ಲಿ ಚಪ್ಪಾಳೆ ನಮ್ಮ ಜೂರಿಗೆ. ಇಷ್ಟು ಚೆನ್ನಾಗಿ ಹಾಡಿರೋ ಈ ಮಕ್ಕಳಿಗೆ ನಮ್ಮ ಊರಿನ ಬಹಳ ಫೇಮಸ್ ಗೌಡ್ರು ಮಗ ಆಗಿರುವಂತಹ ಕೋಗಿಲೆ ಅಣ್ಣ ಅವರು ಏನೋ ಅವ್ರಿಗೊಂದು ಪ್ರೆಸೆಂಟೇಶನ್ ಕೊಡಬೇಕು ಅಂತ ಆಸೆ ಪಡ್ತಾವ್ರೆ. ಚೆನ್ನಾಗಿ ಮಾಡ್ಕೊಟ್ಟೆ ಅಮ್ಮ ಕಾರ್ಯಕ್ರಮ, ತುಂಬಾ ಚೆನ್ನಾಗಿ ಮಾಡಿದೆ. ಎಲ್ಲ ಬಂದವರು ಊರವರೆಗೆಲ್ಲ ಖುಷಿ ಆಯ್ತು. ಥ್ಯಾಂಕ್ ಯು. ಏನು ಮಾಡಿದೆ? ಈವೆಂಟ್ ತಾನೆ ಇದು? ಈವೆಂಟ್ ಅಲ್ಲ, ಇದು ಸರಿಗಮಪ ಕಾಂಪಿಟೇಷನ್. ಸುಮ್ನೆ ರೀ ಮೇಡಮ್, ಈ ಅಮ್ಮನ ನಾನು ಟಿವಿಲಿ ನೋಡಿದ್ಕಿಂತ ಈವೆಂಟ್ ಅಲ್ಲಿ ನೋಡಿದ್ದೆ ಜಾಸ್ತಿ. ಯಾವ್ದು ಕಾರಲ್ಲಿ ಬಂದ, ಯಾವ್ದ್ರಲ್ಲಿ ಬಂದೆ ಅಮ್ಮ? ಅಣ್ಣ. ಅಣ್ಣ ಅಲ್ಲ, ಆರ್ಗನೈಸರ್. ಯಾರು ಅಣ್ಣ? ಸರ್. ಇನ್ನು ಎಷ್ಟು ಸರ್ ಕಾರಲ್ಲಿ ಬಂದೆ ಸರ್. ನಿಮ್ ಜೊತೆ ನಿಮ್ಮ ಅಪ್ಪನೋ ಬಂದ್ರಾ? ಹಾ ಸರ್, ಅಪ್ಪ ಅಮ್ಮ ತಂಗಿ ಎಲ್ಲ ಬಂದ್ರು. ಎಲ್ಲ ಬಂದಾರ? ಮತ್ ದುಡ್ಡಿನ ಅವಶ್ಯಕತೆ ಏನಿಲ್ಲ ಬಿಡಿ. ನಾನ್ 30 ವರ್ಷದಿಂದ ಇವೆಂಟ್ ಸ್ಟಾರ್ಟ್ ಮಾಡಿದೆ, ಇವಳು 28 ವರ್ಷಕ್ಕೆ ಇವೆಂಟ್ಗೆ ಬಂದ್ಲು. ಇಷ್ಟು ಹೆಂಗ್ ಓಡಾಡ್ತಾ ಇಲ್ಲು, ಬೆಳ್ಳಿ ಅಂತಿದ್ಲು. ಈಗ ಇವಾಗ ಬೆಳ್ಳಿ
ಇವ್ರು ಹೆಂಗಿದ್ದಾರೆ ನಮ್ಮ ರವಿ ಮಾಮ? ಓ ಸರ್ ಚೆನ್ನಾಗಿದ್ದೀರಾ ಮಾತ್ರ. ಧನ್ಯವಾದಗಳು. ಎಲ್ಲಿ ಡೈಲಾಗ್ ಹೇಳು ಇದು ಪೀಸ್. ಒಂದ್ ಡೈಲಾಗ್ ಹೇಳು ರವಿ ಸರ್ ತರ. ರಾಮಾಚಾರಿ ಡೈಲಾಗ್. ಪೀಸ್ ಪೀಸ್ ಎಲ್ಲ ಪೀಸ್ ಪೀಸ್. ಓ ಬಂದ್ರ ಅಂತ ರವಿ ಸರೇ ಬಂದ್ರ ಅಂತ. ಇಲ್ಲ ಬಂದಿಲ್ಲ. ನೀನ್ ಹೇಳ. ಒಲಿ ಕಾರ್ತಿಕ್ಗೆ ಎಲ್ಲ ಪೀಸ್ ರಾನ ಅನುಶ್ರೀ ಅಕ್ಕನ ಮದ್ವೆ ಆಯ್ತು ಹೋದ ವರ್ಷ. ಅನುಶ್ರೀ ಅಕ್ಕನ ಮದ್ವೆ ಆಯ್ತು ಹೋದ ವರ್ಷ. ಸೂಪರ್ ಆಗಿ ಹಾಡ್ದ ನಮ್ಮ ಹರ್ಷ. ಇಷ್ಟು ಹೇಳಿ ನನ್ನ ಮಾತು ಉಳಿಸ್ತಾ ಇದ್ದೀನಿ. ನಮ್ಮ ಹಳ್ಳಿ ಜನತೆ ಇದೇನು ಕಾರ್ಯಕ್ರಮ ನಿಂದ ಇವ್ರದ ಅಂತ ಹೊಡೆಯೋದ್ರೊಳಗೆ ಅಲ್ಲೋಯ್ತೀನಿ. ವಿ.ಪಿ. ಸರ್ ಹೆಂಗನ್ಸ್ತು ನಿಮ್ಗೆ ಈ ಹಾಡುಗಾರಿಕೆ? ಮೇಡಮ್, ನೀವು ಯಾವ್ದಾದ್ರು ಹಳ್ಳಿಲಿ ಟೆಂಟಲ್ ಸಿನಿಮಾ ನೋಡಿದೀರಾ? ಇಲ್ಲ ಸರ್. ನಾನು ಬಾಲ್ಯದಲ್ಲಿ ಟೆಂಟಲ್ ಸಿನಿಮಾ ನೋಡಿದೀನಿ. ಇವತ್ತು ಈ ಇಬ್ರು ಹಾಡ್ತಾ ಇದ್ರೆ ಯಾವ್ದೋ ಒಂದು ಟೆಂಟಲ್ ಸಿನಿಮಾ ನೋಡ್ದಂಗಿತ್ತು ಮೇಡಮ್. ಆಹಾ. ಇವರಿಬ್ರು ಪ್ರೊಫೆಷನಲ್ ಆಗಿದ್ರು ಇವತ್ತು. ಶಿ ಈಸ್ ಎಂಜಾಯಿಂಗ್ ಎವ್ರಿ ಮೂಮೆಂಟ್. ಹಾಡಾಗ್ಲಿ ಅಥವಾ ನಟನೆ ಆಗ್ಲಿ ಎಲ್ಲವೂ ಅಷ್ಟು ಸುಂದರವಾಗಿ ಮಾಡಿದೆ ತಾಯಿ. ಹಂಗೆ ಬೆಳಿ ಮೆರಿತಾ ಇರು ತಾಯಿ. ಅಂಡ್ ನಾವೆಲ್ಲರೂ ಹೇಳ್ತಿರ್ತೀವಲ್ಲ, ಈಸ್ ಎ ಹೀರೋ ಮಟೀರಿಯಲ್ ಅಂತ. ಎಷ್ಟು ನ್ಯಾಚುರಲ್ ಆಗಿ ಇಲ್ಲಿಬ್ರು ಕೂತ್ಕೊಂಡ್ಬಿಟ್ಟು ಪರ್ಫಾರ್ಮ್ ಮಾಡಿದ್ದು. ಇಟ್ ವಾಸ್ ಸೋ ನ್ಯಾಚುರಲ್. ಬಹಳ ಚೆನ್ನಾಗಿತ್ತಣ್ಣ, ಬಹಳ ಚೆನ್ನಾಗಿ ಹಾಡಿದ್ರಿ. ಮತ್ತೆ ಎಂತ ಹಾಡು, ಬಹಳ ಲವ್ಲಿ ಸಾಂಗ್. ನಮ್ಗೆಲ್ಲ ಈ ಹಾಡುಗಳು ಕೇಳ್ತಾ ಇದ್ರೇನೆ ಎಲ್ಲ ನೆನಪುಗಳು, ಹಂಗೆ ಒಂದು ಸಾಗರದ ನೆನಪುಗಳು ಬಂದ್ಬಿಡುತ್ತವೆ. ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್? ಪರ್ಫೆಕ್ಟ್ ಆಗಿತ್ತು ಅಂತ ಹೇಳಿ. ಪರ್ಫೆಕ್ಟ್ ಆನ್ ಡಾಟ್. ತುಂಬ ಚೆನ್ನಾಗಿತ್ತಮ್ಮ. ವೆರಿ ವೆರಿ ಹ್ಯಾಪಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅರ್ಜುನ್ ಸರ್. ಗುರುಗಳೇ? ನೈಸ್. ವಯಸ್ಸಿಗೆ ಮೀರಿದಂತಹ ಪರ್ಫಾರ್ಮೆನ್ಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಮೆಚೂರ್ಡ್ ಆಗಿತ್ತು ನಿಮ್ಮ ಯುವರ್ ಅಪ್ರೋಚ್ ವಾಸ್ ವೆರಿ ಮೆಚೂರ್ಡ್. ವೆರಿ ನೈಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ. ಈಗ ಹರುಷ್ ಮಹಾನ್ಯ ಇಬ್ರು ಸೇಮ್ ರಾಮಾಚಾರಿ ಪಿಕ್ಚರ್ನ ನಂದಿನಿ ಹಾಗೂ ರಾಮಾಚಾರಿ ತರಾನೇ ರೆಡಿಯಾಗಿ ಬಂದಿದ್ದೀರಾ. ಏನಾದ್ರು ಒಂದು ಸೀನೋ ಗೀನೋ ಏನೋ ರೀಕ್ರಿಯೇಟ್ ಮಾಡಿ, ಒಂದು ಡೈಲಾಗ್ ಇಲಾಗೋ. ಯಾವ ಸೀನು? ಪೌಡರ್ ಪೌಡ್ರದಲ್ಲ, ರವಿಚಂದ್ರನ್ ಸರ್ದು ಯಾವ್ದಾರು ಮಾಡಿ. ಸರ್ದು ಪೌಡರ್ ಸರ್. ಓ ಇವ್ರು ಮಾಲಶ್ರೀನಾ? ಉಮಶ್ರೀ ತರ ಅವಳೆ. ಇದೇನಿದು ಕಲರ್ ಕಲರ್ ಡಬ್ಬಗಳು? ಅದು ಮುಖಕ್ಕೆ ಹಾಕೊಳ್ಳೋದು. ಪೌಡರ್, ಸ್ನೋ, ಲಿಪ್ಸ್ಟಿಕ್. ಓ ಇದನ್ನ ಬಳ್ಕೊಂಡೇನಾ ನೀವಿಷ್ಟು ಸುಂದರವಾಗಿರೋದು? ಅಷ್ಟೊಂದು ಜೋರ ನಗ್ಬೇಡಿ, ಯಾಕೆ? ಮುತ್ತಿದ್ರೋಗತ್ತೆ. ಹಾಗಾದ್ರೆ ಇದನ್ನ ನಾನು ಸ್ವಲ್ಪ ಬಳ್ಕೊಳ್ಳ? ಬಳ್ಕೊ, ಚೆನ್ನಾಗಿ ಕಾಣಿಸ್ತೀಯಾ?